ಸಂಘಕ್ಕೆ ಕಾಸಿಲ್ಲ ಅಂತ ಮನೆಗೆ ಮುಗಿತಾವ್ರೆ. ನಿಮ್ಮ ಯಾಕೋ ನನ್ನ ಬೆಳಗ್ಗೆ ಸೋಮವಾರ ಶಿವನ್ ಮಾರೋ ದಿವಸ ಫೋನ್ ಮಾಡಿದ್ರೆ ಈ ತರ ಮಾತಾಡ್ತಿದ್ಯಾ? ಮತ್ತೆ ಮೊಬೈಲ್ ಫೋನ್ ಹಾಕಿ ನಿಮ್ಮ ಮಾಡ್ತೀಯ? ಯಾಕೆ ನಂದು ಒಂದ್ ಜೀವನ ಅಲ್ವಾ? ನನ್ ಜೀವನ ನೀನ್ ಹಾಳು ಮಾಡಿದ್ಯಲ್ಲ. ಇವಾಗ ಇದಕ್ಕೆ ನಿಮ್ ಮನೆ ಹಾಳಾಗ್ ಹೋಗ್ಲಿಲ್ವಲ್ಲ? ನೀನ್ ಎಂದು ರೋಡಾಗ ಆಕ್ಸಿಡೆಂಟ್ ಆಗ್ಲಿ ಅಕ್ವಾ ವರ್ಷ ಆಗ್ಲಿಲ್ವಲ್ಲ? ನಾವು ನಿಮ್ಮ ನಿಮ್ಗೆ ಮಾನ ಮರ್ಯಾದಿಲ್ಲ ನಿಮ್ಗೆ. ಯಾಕೆ ಮಾನ ಮರ್ಯಾದೆ? ಇವತ್ ಬಂದ್ ನನ್ ಪಕ್ಕದಾಗ ಮನೆ ಕಂಬೇಕಾರೆ ಜೊತೆ ಟೂರು ಪಾರು ಸುತ್ತಬೇಕಾರೆ ನಿಂಗಿರ್ಲಿಲ್ಲ ಮಾನ ಮರ್ಯಾದೆ? ಆ ಮನೆಗ್ ಬಂದ್ರೆ ನೋಡು ಅಲ್ಲ ಸಂಘಕ್ಕೆ ಕಾಸಿಲ್ಲ ಅಂದ್ರೆ ಕುಡ್ದ್ಬಿಟ್ಟಿ ನನ್ ಮನೆ ಬಾಕ್ಲಿಗ್ ಮನೆ ಕಣಿವಲ್ಲ, ಅವಾಗೆಲ್ಲೋಗಿತ್ತು ನೀನ್ ಜ್ಞಾನ? ನನ್ನ ಹತ್ರ ಮನುಷ್ಯರು ಸಂಘ ಕಾಸಿಲ್ಲ ಅಂತ ಹೇಳಿ ತಿರುಗ್ತಾವ್ರು 2-3 ಸಂಘಗೆ ಮಜಾ ಎತ್ಕೊಂಡು ವಾಲೆ ಪಾಲೆ ಮಾಡಿಸ್ಕೊಂಡಿದ್ಯಲ್ಲೋ ಗೊಜ್ಗ ನನ್ ಮಗನೇ ತಲಿಡ್ಕ. ನನ್ಗೆ ಗೊಜಗ್ ನನ್ ಮಗನೇ ಇಕ್ಕೊಂಡಿದ್ಯಲ್ಲ ವಾಲೆ ಪಾಲೆ. ನನ್ನ ಹತ್ರ ದೋಚ್ಕೊಂಡು ಹೋಗಿದ್ದಾಯ್ತು. ನನ್ನ ಹತ್ರ ಚೈನು ಪೈನ್ 2 ಇದ್ದು ಮಾರ್ಕೊಂಡು ಎಲ್ಲ ಈಸ್ಕೊಂಡ್ ಮಾರ್ಕಂಡೆ. ಈಗ ಅವಳ ಹತ್ರ ಇದ್ ಮಾಡ್ಕೊಂಡು ಎಂಡ್ರತಾವ. ಇನ್ನೇ ಅವಳನ್ನ ನೋಡ್ಕೊಂಡು ಲಕ್ಷ್ಮಿ ತಾವ್ ಎದ್ದು ದೋಚ್ಕೊಂಡ್ ಬಂದೆ. ಯಾವ ಊರು? ಆ ಊರೇ ಲಕ್ಷ್ಮಿ ತಾವ್ ಗಂಡಸ ತೊಳ್ತಾವ್ ದೋಚ್ಕೊಂಡ್ ಬಂದೆ. ನನ್ ತಾವ್ ದೋಚ್ಕೊಂಡ್ ಹೋದೆ. ಈಗ ನೀನ್ ಎಂಡ್ರು ತಾವ್ ದೋಚ್ಕೊಂಡ್ ಹೋಗಿದ್ಯಾ? ಇನ್ನೇ ಅವಳ ನೋಡ್ಕೊಂಡಿದ್ಯೋ? ಬರೀ ಇದೇ ಆಗುತ್ತೆ ನೀನು. ನೋಡ್ ನಮ್ಮ ಹೆಂಗಸರು ಬಂದ್ರೆ ನಿಮ್ ಎಷ್ಟು ಜನ ಗೊತ್ತಿತ್ತು ಲೌಡಲ್ಲ ಮುಂಡ್ಯಾರ. ನೀವು ಒಂದೊಂದು ಸಂಸಾರ ಬಿಡ್ತೀರ. ನೀವು ತಾಯಿ ಎಷ್ಟು ಜನ ಅಪ್ಪ ನೀನ್ ನಮ್ಮ ಮನೆ ಬಾಕ್ಲಿಗ್ ಬರ್ಬೇಕಾರೆ ಹೆಂಗಿತ್ತಪ್ಪ? ಚೆನ್ನಾಗಿತ್ತ? ಅವಾಗ ಬಂದ್ ನನ್ ಮಗನ್ ಆಡ್ಸ್ಕೊಂಡು ಮುತ್ ಕೊಟ್ಕೊಂಡು ಮೆಲ್ಲಗಿದ್ದು 100-200 ಕಿತ್ಕೊಂಡ್ ಹೋಗಿವಲ್ಲ, ಅವಾಗ ಹೆಂಗಿತ್ತಪ್ಪ? ಯಾವಾಗ ಎಷ್ಟೋ ಆಲೆ 4-5 ವರ್ಷದಿಂದ ಇವಾಗೆಲ್ಲ ಕುಡಿಯೋದ್ ಬಿಟ್ಟಿದ್ಯಾ. ಕುಡಿಬೇಕಾದ್ರೆ ಎಷ್ಟು ದುಡ್ಡು ಇಸ್ಕೊಂಡ್ ಹೋಗಿದ್ಯಾ ನನ್ನ ಹತ್ರ? ಆ ಸುಧಾಲಾಡ್ಜಿ ಕರ್ಕೊಂಡೋಗಿ ನಂಗೆ ಲಂಗ ಮೇಲೆ ಕಟ್ಕೊ, ನೀನ್ ಚೆನ್ನಾಗ್ ಕಾಣ್ತೀಯ, ಸೆಕ್ಸಿಯಾಗಿ ಕಾಣ್ತೀಯ ಅಂತ ಎಲ್ಲ ಮಾತಾಡಿವಲ್ಲ ಅವಾಗ? ಮಕನೇ ನೋಡಿಲ್ಲ. ಮಕ ನೋಡಿಲ್ಲ ಬಿಡಪ್ಪ, ಅದನ್ನ ನೋಡಿಲ್ವಾ? ನೋಡ್ ನಮ್ಮ ಮನೆಗೆ ಬಂದ್ರೆ ನಾವ್ ಕುಡಿಬೇಕು. ನಿನ್ನಿಂದ ನನ್ ಸಂಸಾರ ಹಾಳು ಮಾಡ್ದೆ, ನನ್ ಗಂಡನ್ ಕಿತ್ಕೊಂಡೆ, ನನ್ ಮಕ್ಳು ಜೀವನ ಹಾಳು ಮಾಡ್ದೆ. ಇವತ್ತು ನಮ್ಮ ಮನೆ ಲೋನ್ ತಗೊಂಡೆ, ಆ ಲೋನಿನ ದುಡ್ಡು ನೆಕ್ಕಂಡೆ. ನೀನ್ ತಾಯಿನ ಮುಂಡೆಲ್ಲ ನಿಮ್ಮ ಒಂದ್ ಎಷ್ಟು ಜನ ತೆಗಿಸ್ಕೊಂತಿಯಲ್ಲ. ನಿಮ್ ಮನೆಯನ್ನೇ ನೋಡಿಲ್ಲ, ಮನೆ ಮಾಡ್ಕೊಂಡೆ ಅಂತೀರಲ್ಲ. ನಿಮ್ಮ ಆಣೆಕಯ್ಯ ನಿನ್ ಮನೆ ಹಾಳಾಗ್ ಹೋಗ್ಲಿ ಹಂಗೆ ನೋಡಿಲ್ಲ ಅಂತ ನೋಡದ ಮನೇಲಿ ಬಂದ್ರೆ. ಹಲೋ ಬೆಳಿಗ್ಗೆ ನೋಡು ನಾನೇನೋ ಜ್ಞಾಪನ ಮಾಡ್ತೀನಿ ಮರ್ತೇ ಹೋಗ್ತಾ. ನರಸಿಂಹ ಮೇಲೆ ಆಣೆ ಮಾಡಿ ನಾನು ನೋಡಿಲ್ಲ, ನನ್ ಮಕ್ಳು ನೋಡಿಲ್ಲ, ನನ್ ಮನೆ ನೋಡಿಲ್ಲ, ನನ್ ಮನೆಯೊಳಗೆ ಬಂದಿಲ್ಲ ಅಂತ ಆಣೆ ಮಾಡು. ನರಸಿಂಹಸ್ವಾಮಿ ಸತೆ ನಿಮ್ ಮನೆ ನೋಡಿಲ್ಲ, ನಿಮ್ ಮಕ್ಳು ನೋಡಿಲ್ಲ, ನಿಮ್ ಕೆರೆ ನಿಮ್ಮ ತಾಯಿನ ಮಗನೇ ಆ ಲಕ್ಷ್ಮಿ ದುಡ್ಡು ಮಗನೇ ಆ ಲಕ್ಷ್ಮಿ ದುಡ್ಡು ಹಚ್ಕೊಂಡ್ ಬಂದಿಲ್ಲ ಅಂತ ಆಣೆ ಮಾಡ ನೀನು. ಲಕ್ಷ್ಮ ಕುಂತವ ಅವಳ ಗಂಡಸತೊಳ ದುಡ್ಡು ಅವಳು ಲಕ್ಷ್ಮಕ್ಕನ್ನ ನಿಮ್ಮ ಬಂದು ಅವಳು ತಕ್ಕ ಹೋಗಿ ಅಲ್ವ ನೀನ್ ದುಡ್ಡು ದೋಚ್ಕೊಂಡ್ ಬಂದಿ. ಗಂಡಸತೊಳ KIB ಕೆಲಸ ಆಗಿದ್ದ ದುಡ್ಡು ಹೋಗಿತ್ತು, ಜಮೀನ್ ಮಾರಿದ್ಲಲ್ಲ, ಅದ್ ದುಡ್ಡು ದೋಚ್ಕೊಂಡ್ ಬಂದ್ ಕಿವಿಗ್ ವಾಲೆ ಪಾಲೆ ಅದು ಇದು ಮಾಚ್ಕೊಂಡು ಗಾಡಿಗಳು ಅಡ ಇಸ್ಕೊಂಡು ಈಗ ಯಾವ್ದೋ ಪುಡ್ಗೋಸಿ ಪಾಯ ಬೇರೆ ಹಾಕ್ಸಿದ, ಪಿಲ್ಲರ್ ಬೇರೆ ಹಾಕ್ಸಿದ್ಯಂತೆ. ಯಾವ್ರ ಮನೆ ಹಾಳು ಮಾಡಿ ಗಂಡಸತೊರ್ದ ದುಡ್ಡು ಇಸ್ಕೊಂಡ್ಬಂದು ನೀನ್ ಬಾಯಿ ನಮ್ ಮಣ್ಣಾಕ ನೀನ್ ಹೋಗೋದಾರಿಗೆ ಆಕ್ಸಿಡೆಂಟ್ ಆಗಿ ಸಾಯ, ನಿಮ್ ಮನೆ ಹಾಳಾಗ್ ಹೋಗ. ನೀನು ನಿಮ್ಮ ನನಗೆ ಫೋನ್ ಮಾಡು ಅಥವಾ ಇನ್ನೊಂದು ಮಾಡು ಅಂತ ಯಾರ ನನ್ನ ಮಗ ನೀನ್ ನೋಡಿಲ್ಲ ನಾನು. ಹುಡುಗ ಅದಲ್ಲ ಬರ್ಲ ಇಲ್ಲಿ ಹುಡುಗ ತುಂಬಂದಾಗ ಆಗ್ಬೇಕು. ನಮ್ಮ ಮನೇಲಿ ಬಂದ್ರೆ ನಿಮ್ ಮನೆಯವ್ರು ಬಂದ್ರೆ ಹುಚ್ಚು ಹೊಯ್ಕೊಳ್ಳೋ, ಎದ್ರಕಂಡು ಹುಚ್ಚು ಹೊಯ್ಕೊಳ್ಳೋ. ಯಾಕೆ ಹೇಳೋ? ಕೂಳಿಲ್ಲ, ನೀರಿಲ್ಲ, ಏನು ಕೊಡಲ್ವಲ್ಲ ಅವಳು. ಎಂಡ ಮಾರಿ ದುಡ್ಡು ಚೆನ್ನಾಗ್ ಮಾಡ್ಕೊಂಡವಳಲ್ಲ ಅವಳು. ನನ್ ಗಂಟ್ಲು ಒಣಗೋದಂಗ ಬರೋ ಇಲ್ಲ, ಅದು ಹಂಗೆ ದುಡ್ಡಿಲ್ಲ ಹುಡುಗ. ಹಂಗೆ ಹುಡುಗಿ ತಗೊಂಡೋಗಿ ಹಂಗೆ ಎಷ್ಟೇನೋ ಹಾಳು ಮಾಡಿ ನೀನೇನ್ ಯಾರು ಮಾಡಿನೂ ಹಾಳು ಮಾಡಿಲ್ಲ ತಲಿಡ್ಕ.
ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಆಗಲೇ, ಈಗ ಬಂದೆ ಭೀಮಚಂದ್ರ ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಒಂಚೂರು ಲೇಟ್ ಆಯ್ತು, ಅಮ್ಮ ನೋಡ್ಕೊಂಡು ಬರೋಣ ಅಂತ ಬಂದೆ. ಗಾಡಿ ಲೇಟ್ ಆಯ್ತು, ಎಮ್ಗೊಂಚೂರು ಗುದ್ದಿದ್ದೆ, ಎಮ್ಗೊಂಚೂರು ನೋಡ್ಕೊಂಡ್ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು ಎಲ್ಲಣ್ಣ ಏಟ್ ಮಾಡಿ ಹೋದಲ್ಲ ತಿರ್ಗಾ ಬರ್ಲಿಲ್ವ, ಅದಕ್ಕೆ ನಾನೇ ಮಾಡಿದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಹ್ಞೂ ಯಾರಣ್ಣ? ಗಾಡಿ ಏಟ್ ಆಯ್ತಲ್ಲ ನಿಮ್ ಇದು? ಹ್ಞೂ ಅದೇ ಏಟ್ ಆಗಿತ್ತು, ನೀನ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನಿನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಕ್ಕ, ಅದು ಬಸ್ ಬಂತಲ್ಲ, ಬಸ್ ಮರ್ಯಾಗ ನಾನು ಗಾಡಿ 8-9 ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತಿದ್ದೆ. ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡಿಸ್ಕೊಂಬತ್ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ, ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಏಟ್ಬಿಟ್ಟಿರೋದು. ಇಲ್ಲಿ ಇದು ಎದುರ್ತಾವ ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ಆ ತೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತೆ ಅದಕ್ಕೆ ಮಂತಕ್ಕೆ ಬರ್ಲಿ. ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗುನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ? ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ, ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ, ನಿಮ್ಗೆ ಇದ್ದೇ ಇರುತ್ತೆ BP ಶುಗರ್, ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ರಿ, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ. ನೀವು ಯಾರಿಗೆ ಫೋನ್ ಮಾಡಿರೋದು? ನರಸಿಂಹರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನ್ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ? ಹೊಟ್ಟೆ ಉರಿ ಅಲ್ಲ, ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಬಂದ್ರೆ ಆಗುತ್ತಾ? ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ಅಷ್ಟು ದಪ್ಪಿರುತ್ತೆ. ಅವನು ಜೀನ್ಸ್ ಪ್ಯಾಂಟ್ T-ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಡ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿನ್ಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟರ ದೇವ್ರು ನಿಮಗೆ ಕೊಟ್ಟವ್, ನಿಮಗೆ ಕೊಟ್ಟವನೇ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಆಕೇತ? ಬಿಡಿ, ಅದಲ್ಲ ಭಗವಂತಂದು, ನಮ್ದೇನೈತೆ? ಅಲ್ಲಣ್ಣ, ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಏನದು ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ, 100 ಎಕರೆ ಜಮೀನ್ ಇದ್ದಾರೆ ಇದೆಲ್ಲ. ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಅಪ್ಪ ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಇವ್ರೆ ಅಣ್ಣ ಎಲ್ಲಿದ್ದೀರಾ? ಅಲ್ಲ ಅಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ. ಬಂದ್ 6 ತಿಂಗಳಾಯ್ತು. ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನು ಮಾಡಲ್ಲ, ಏನು ಇಲ್ಲ? ನಮ್ ಮಗಳು ಹೆಂಗೋಳೋ, ಬೋಗಳೋ, ಬದುಕೋಳೋ, ಬಸ್ರಿನೋ, ಬಾಣ್ತಿನೋ, ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟ್ ಜನ ಮಕ್ಳು, ಏನು, ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಸಿಕ್ಕಿದಿರ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ಮ ಮೇಲೆ ಕೋಪ? ನಾನು ನರಸಿಂಹರಾಜು ಅಕ್ಕಾರೆ, ಯಾವ ಹೊಳಿ ಅಂದಿರು ಇಲ್ಲ. ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದೀವಿ. ನಾವು ಹೊಳಿಯರಲ್ಲ. ಅಳಿ ಅಂದ್ರು? ಅಳಿ ಅಂದಿರಲ್ಲ.
ಅಳಿಯಂದಿರೆಲ್ಲ ಯಾರು ಬೇರೆ ಮಾಡಿದ್ರು ನಂದೆ ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಈಗ ಹೆಚ್ಚಾಗಿತ್ತು ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿಯಂದ್ರೆ ನೀವು ಮಗಳಿಗೆ ನಿಂತು ಕಾಟ ಅಂದಂಗ ನಿಮ್ಮ ನಾನೀಗ ಮದುವೆ ಮಾಡೋಣ ಮದುವೆ ಆಗೋಣ. ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ ಬುಗುನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಕಿವಿಗಳು ವಾಲೆ ಇಟ್ಕೊಂಡಿದ್ದೀರಾ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ, ದುಡ್ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗ್ ಇದೆಯಾ, ಮೇಲೆದ್ರೆ ಕೂತ್ಕೊಳಕಲ್ಲ, ಕುಂತ ಎದೊಳಕಾಗಲ್ಲ, ತೊಡೆಲ್ಲ ಸಣ್ಣ, ಹೊಟ್ಟೆ ಎಲ್ಲ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ. ಮಾಡೋ ಇದು ಹೊಡ್ತಾ ಇದ್ವಿ, ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್ ಬರ್ತೀವಿ. ಇನ್ನೇನು ಒಂದ್ ಅರ್ಧ ಗಂಟೆ ಬಂದು ನಾನು ವಿಶಾಲ ಯಾಕೋ ಗೋಳಾಡ್ಕೊಂಡ್ ಕುಂತ ಇದ್ದೆ, ಬರ್ತೀವಿ. ಇನ್ನೇನು ಏನಕ್ಕಪ್ಪ ಅದ್ಯಾರೋ ನಮ್ಗೇನೋ ಮಾಡಿದ್ರು, ಅದು ಸಂಘಕ್ಕೆ ಬೇರೆ ದುಡ್ಡು ಕಟ್ಟಿರಲಿಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎಲ್ಲ ತಗೊಂಡೋಗಿ ಯಾವ ಕೊಡ್ತೀವಿ, ಹೋಗು ನಮ್ಮ ಮನೆಗೆ ಇರ್ಬೋದು ಹಂಗೆ ಹಿಂಗೆ ಅಂತ ಹೇಳಿ ಡೇಟ್ ಹೊಡೆದ್ರೆ ಅದಕ್ಕೆ ಗೋಳಾಡ್ಕೊಂಡ್ ಕುಂತ ಅಲ್ಲಿ ಬರ್ತೀನಿ ಬಿಡಕ್ಕೆ. ಈಗ ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ. ನೀನೇನ್ಕಪ್ಪ ಅಂತರ ಕೆಲಸ ಮಾಡಕ್ ಹೋಗಿದ್ಯಾ ಅಂತ ಚಿಂದಂತ ಹೆಂಡತಿ ಮಾಡಿಕೊಂಡು? ನಾನೇನಿಲ್ಲ, ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ ಅವ್ರಿವ್ರಿಗೆ ಕೊಡ್ತೇವೆ, ಇವಾಗ ಸಂಘ ಕಟ್ಟಕ್ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಂದ್ರು. ನಿಮ್ಮ ಅವ್ನು ಆಗೈತ ಅಂದ್ರಿ ಸುಮ್ನೆನಾ? ಅದಕ್ಕೆ ಅದು ಇಲ್ಲ ಇಲ್ಲ ನನ್ನ ಮೈದಾನ ತೋರಿಸ್ತಾ ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ಯಾ, ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ, ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ ಅದೇ ಕಣಕ್ಕ. ನಾವಂತಾರ ಇಷ್ಟು ನೋಡು ಸಣ್ಣ ಹುಡುಗದಿಂದ ನೋಡಿದ್ಯಾ ಕಣಕ್ಕ, ಅಂತದೇನ ನಾವು ಕಂಡಿದ್ದೀರ ನಾವು ಒಬ್ಬರು ಯಾರೇ ಕಷ್ಟ ಅನ್ನಲ್ಲ. ನೀನು ಎಷ್ಟು ಸಲ ಹೇಳಿದ್ಯಾ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಕರೆಕ್ಟು. ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತೈತೋ ಯಾರಿಗ್ ಗೊತ್ತಪ್ಪ, ನಿಮ್ಮಿದು ನಮ್ಗೇನು ಗೊತ್ತಾಗುತ್ತೆ? ನಿನಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ಕೆ ನಿಮ್ಗೆ ಅಷ್ಟು ಸರಿ ಫೋನ್ ಮಾಡ್ತಾಳೆ, ಮಂತಕ್ಕೆ ಬಾ ಅಂತಾಳೆ, ಟೂರ್ ಎಲ್ಲ ಹೋಗಿದ್ಯಾ ಅಂತೇಳಿ ಜೊತೆಗೆ? ಇಲ್ಲೇ ಗೊತ್ತಾಯ್ತು, ಸುಮ್ಮನೆ ಆಮೇಲೆ ಮಾಡಕ್ಕ. ಅಲ್ಲ ಒಂದ್ ನಿಮಿಷ ಮಾತಾಡು, ಆಮೇಲೆ ಅವಳಿದ್ದಂಗೆ ಮಾತಾಡಕ್ಕಾಗಲ್ಲ. ಈಗ ಏನ್ ಮಾಡ್ಬೇಕು ಅಂತ ಇದೆಯಾ ನೀನು? ಹಲೋ ಹಲೋ 99999999 ಹಲೋ ಹಲೋ ಹೇಳಿ. 99999999 ಬಿಡಿ ಸ್ವಾಮಿ, ಬಂತು, ಹತ್ರ ಬಂತು ಬಿಡಿ, ಹತ್ರ ಬಂತು ಬಿಡಿ. ಹಿಂಗೆ ಎಷ್ಟು ಜನಕ್ಕೆ ಹಿಂಗೆ ಎಷ್ಟು ಜನಕ್ಕೆ ನೀವು ಎಷ್ಟು ಜನಕ್ಕೆ ಯಾಕಂದ್ರೆ ನಾನು ಲೇ ಸ್ವಾಮಿ, ನಿನ್ ಹಚ್ಕಟ ತೊಳ್ಕೊಂಬಿಡು, ಇನ್ನೊಬ್ರಿಗೆ ಹೇಳಕ್ ಹೋಗ್ಬೇಡ. ನಿನ್ ತೊಳ್ಕೊಂಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು ಕಂದ ಪಂದ ಮದಾಂದ ಅಂತಾನ. ನೀನೇ ಒಂದು 999999 ಕಂಡ. ಓಯ್, ನಾನ್ ನಮ್ಮ ಮಕ್ಳೇ ನಮ್ಮ ಅಪ್ಪನೇ ನನ್ ಕಂದ ಅಂದಿಲ್ಲ. ನರಸಿಂಹರಾಜು ಬಾರಪ್ಪ ಅಂತ ಅಂದೈತಿ. ಕಂದ ಪಂದ ಅಂತ ಏನ್ ಹೇಳ್ಬೇಡ. ನಿನ್ಗೆ ಹಿಡ್ದಿರೋದ ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಈಗ ಇನ್ನೆರಡು ದಿನ ಇರ್ಬೇಕು ಅಂದ್ರೆ ನರಸಿಂಹರಾಜು ಬಾರಪ್ಪ. ಏನ್ ನೀನ್ ಕರ್ದಕ್ ಬರಕ್ಕೆ ನಾನು ನಿಮ್ ಮನೆಗೆ ಸಾಕಿರ ನಾಯಿ ಕೆಟ್ಟೋದ್ನ? ಇಲ್ಲ, ನನ್ ಸ್ಟೆಪ್ನಿ ನಿನ್ನ ನೆಂಟಿ. ನೀನ್ ನನ್ನ ನೆಂಟಿ. ನಾನು ನಿನ್ನ ಹೆಂಡ್ತಿನ? ಓಯ್, ನೀನ್ ನನ್ನ ನೆಂಟಿ, ನಾನ್ ಕರ್ದಾಗ ಬರ್ಬೇಕು ನೀನು. ಇದು ಎಂತ ಬರೋಣ? ಕೈಲಿ ಏನ್ ಇಟ್ಕೊಂಬರೋಣ? ಕೈಲಿ ಕೈಯಾಗ ಏನ್ ಇಟ್ಕೊಂಬರೋಣ? ಕೈಲಿ ಮಗನ ನೀನ್ ನಮ್ಮ ಸ್ವಾಮಿಗ್ ನಾವು ಕೈಕನಿ ಲಂಗಡ ಲೋಫಾರ್ಸು ಈ ನನ್ ಮಗನೇ. ಕೈಲಿ ಯಾ ಕಿತ್ತೋಗಿರವು ಹಳೇವು ಚಪ್ಲಿ ಕೈಲಿ. ಅಣ್ಣ ಜಲ್ದಿ ಬಾರಣ, ಇಲ್ಲಿ ಬಂದ್ಬಿಡೈತೆ, ನಾಗರಾವ್ ಬಂದ್ಬಿಡೈತೆ, ಬಾರಣ ಜಲ್ದಿ ಹಿಡ್ಕೊಂಡೋಗಿ ಬಂತೆ. ಇಲ್ಲಿ ಮಂತಾಗ ಬಿಲ್ದಾಗ ಸೇರ್ಕೊಂಡ್ಬಿಟ್ಟೈತೆ, ಈ ಚರಂಡಿ ರಾಸಿಂದ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು, ಇಲ್ಲಿ ಕಚ್ಚಾಕ್ ಬಂದ್ಬಿಡ್ತು. ಅಷ್ಟಕ್ಕೆ ನಾವು ದೊಣ್ಣೆ ಎಲ್ಲ ತಗೊಂಡು ಹೊಡಬಿಡ್ತು. ಅದ್ರಾಗ ಅಲ್ಲೇ ಬಂದ್ಬಿಡ್ತಿತ್ತು, ಆ ಮಟ್ಟೆ ಇಟ್ಬಿಟ್ಟಿತ್ತು, ಮರಿ ಎಲ್ಲ ಹಾಕ್ಬಿಡೈತೆ. ಜಲ್ದಿ ಬಾ, ಹಾವು ಹಿಡ್ಕೊಂಡೋಗಿ ಬಂತೆ. ಜಲ್ದಿ ಬಾರಣ, ಎಲ್ಲಿದ್ದೀಣ ನೀನು? ಏನು ಇಷ್ಟು ಮಾತಾಡಿದ್ರು ನೀನೇನು ಮಾತಾಡ್ತಾನೆ ಇಲ್ಲ. ಜಲ್ದಿ ಬಾರಣ, ಎಲ್ಲಿದ್ದೀಣ? ಅಣ್ಣ ನರಸಿಂಹಣ್ಣ ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳ್ರಿ. ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು? ಅಣ್ಣ ಆಲಟ್ಟೆಗೆ ಬಂದೈತೆ, ಅರಟ್ಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಬ, ಇಲ್ಲಿ ಬಾ, ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ, ನಿನ್ ಮನೆಯವರೆಲ್ಲ ಕರ್ಕೊಂಡು.
ಹಾವು ನಾವು ನಾಗರ ಮಾಡ್ತೀವಿ, ಹಾವು ಪಾವು ಹಿಡಿಯಲ್ಲ ಬೇಕಾದ್ರೆ ಜೈತ್ ನಮ್ಮ ಒಬ್ರು ಅವ್ರ ಕರ್ಕೊಂಡ್ ಬರ್ತೀವಿ. ಎಲ್ಲಿ ಬರ್ಬೇಕು ಹೇಳಿ? ಏ ಅಣ್ಣ ನೀನೇ ಹಿಡಿಬೇಕು ಕಣ್ ಬಾರಣ್ಣ. ನೀನು ನಾಗರ ನೀವ್ ಹಿಡಿದ್ರೆ ನಾಗರ ಮಾಡೋರ್ ತಾನೇ ನೀವು ಹಿಡಿದ್ರೆ ಇನ್ಯಾರು ಹಿಡಿತಾರೆ? ನಾವ್ ಹಿಡಿಯಲ್ಲ. ಇಲ್ಲ ಮಂತಾಗ ಬಂದ್ಬಿಟ್ಟಿದ್ದೇವ. ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ಅಂತ ಅಂತು. ಅದಕ್ಕೆ ಬಾರಣ್ಣ ಇವ್ರ ತಾಯಿನಾಯ್ಕ ಎಷ್ಟು ಜನ ಕೊಟ್ಟಿಸ್ತೆ ಮಗ ಅಂತ ಹೇಳಂದ್ರ ಕುಡ್ದು ಬಿಡ್ತಾರ. ನಾವ್ ಹಿಂಗ್ ತಲೆ ತಿಂತಾರಿ ಇಷ್ಟೊತ್ತಾಗ್ದಂಗೆ ಹಿಂಗೆ. ಅಲ್ಲ ಹಾವು ನರಸಿಂಹರಾಜ ಅಂತ ಎಲ್ಲ 7 ಮಿನಿಟ್ ಹುಟ್ಟಿದ್ ನನ್ ಮಗನೇ. ನೀನ್ ತಾಯಿನಾಯ್ಕ ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ? ನಿಮ್ಮ ಅಮ್ಮನ್ ಈಗ್ಲೇ ಹೇಳಿ ನೋಡು. ಹಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡಕ್ಕಾಗಲ್ಲ. ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟಿಸಿದ ಹಾವು ಹಿಡ್ಕೊಂಡು ಹೋಗಿವಂತೆ ನರಸಿಂಹಣ್ಣ ಅಂತ ಅಂತು. ನಾನಿಲ್ಲ ನರಸಿಂಹಣ್ಣ ಅಂತ ಹೋಯ್ತೆ ಬಾ ಬರ್ತದೆ ಅಂತ ಕರ್ದೆ. ಬುಸ್ ಅಂತಿತ್ತು ಹಾಲಿತ್ತೆ. ಅಲ್ಲ ನೋಡ್ರಿ ಸ್ವಾಮಿ, ಒಂದ್ ನಿಮಿಷ ಹೊತ್ತೇನ ಸುಮ್ಮನೆ ಇರ್ತಾನೆ ಮಗ. ಅಲ್ಲ ನೀನು ಅಣ್ಣ ಹಾವು ಬಂತು ಹಾಲು ಕುಡ್ಬಿಡು ಒಂದ್ ಮೊಟ್ಟೆ ಇಕ್ತು. ತಿರ್ಗಾ ಮಾತಾಡಕ್ ಒಂದ್ ಸ್ವಲ್ಪ ಜಾಗ ಕೊಡು, ಬಿಡು ಕೊಡು. ಹೇಳು. ಅಲ್ಲ ಇವ್ರೆ ಹೇಳು ಜಲ್ದಿ ಮಾತಾಡು. ಜಲ್ದಿ ಮಾತಾಡ್ಬೇಕು. ಯಾಕೆಂದ್ರೆ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗೆಹರಿಯೋದು. ಯಾವ ಹೊರಟೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಜಲ್ದಿ ಬಾ ಸ್ವಾಮಿ. ಅವನ ಹೋಗ್ಲಿ ನೀನ ಹೊರಗೆ ಹೋಗು. ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತು? ನಮ್ಮನ್ನ ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೇನೆ? ನೀನು ಹಾವಿಡ್ಯಾರ ನಾವು ಹಾವು ಇಲ್ಲಿ ಕರಿತಾ ಕಣ ನಿನ್ನ ನರಸಿಂಹಣ್ಣ ಅಂತ. ಅಲ್ಲಿ ನೋಡ್ರಿ ಇವ್ನು ಎಷ್ಟು ಜನ ಕುಟ್ಟವನ್ರಿ. ಕುಡುಕ್ ನನ್ನ ಮಕ್ಕಳ ಸ್ವಾಮಿ. ಕುಡಿದು ಟೈಟ್ ಆಗಿ ನಮ್ಮನ್ನ ತಲೆ ತಿಂತಾರೆ. ನಾವು ಹಾವಿಡ್ಯಾರ ನನ್ನ ಮಕ್ಕಳು ಮಾಡ್ಕೊಂಡಿದ್ದೆ ನಮ್ಮನ್ನ. ಹಾವಿಡ್ಯಾರ ಎಲ್ಲ ಕಣ. ಅದ್ ನಿಮ್ದು ಹಾವು ನಿಮ್ದನ್ನು. ಅದು ನರಸಿಂಹಣ್ಣ ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ? ಯಾರು ನಿಮ್ಮ ಅಪ್ಪ ನಿದ್ಗೆ? ನರಸಿಂಹಣ್ಣ ಬಳ್ಳಾಪುರ ಅಂತೂ. ಅಲ್ಲ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ. ನೀನ್ ಸಾಯಿನ ಹಾಕಿ ಅವೆಲ್ಲ ಮಾತಾಡ್ರ ನೋಡಿದ್ಯಾ? ನಮ್ಮನ್ನ ಯಾಕೆ ಹಿಂಗೆ ಎಲ್ಲಾ ಫೋನ್ ಮಾಡಿ ಇಂತರ್ದವೆಲ್ಲ ಮಕ್ಕುಗ್ಸಂಗ್ ಮಾಡ್ತೀನಿ ನಮ್ಮ ಕುಡುಕ್ ನನ್ ಮಗನೇ. ಅಲ್ಲಣ್ಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲ ಹಾವು. ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಹೆಸರೇನು? ಯಾವ ಅಂದಿದ್ಕೆ ಬಳ್ಳಾಪುರ ನರಸಿಂಹರಾಜು ನಮ್ಮ ಅಪ್ಪ ಅಂತೂ. ಅಲ್ಲ ಅವೆಲ್ಲ ಮಾತಾಡಂಗಿದ್ರೆ ನೀನ್ ನನಗೆ ನೋಡಿಲ್ಲ ಯಾರು ಹೊಡ್ಯಾರಿ ನನಗೇನ ಸಿಟ್ಟು ಹಚ್ಚಿರದೆ. ಅಣ್ಣ ನೋಡ ಕೊಡ್ತೀನಿ ನೋಡ. ಅವ್ರ ಕೈಲಿ ಹಾವು ಹಿಡ್ಸು. ಹಿಡಿತಾ ನೋಡಿ ಬಂದ್ ನಿಮ್ಸ್ಕೊಳಕ್ ಹೋಗೋಣ. ನೀನ್ ಗುಂಪಿಸ್ಕೋ ಪಂಚಾಯತಿ. ನೀನ್ ಗುಂಪಿಸ್ಕೋ. ಹಲೋ ಅಣ್ಣ ನೀವ್ ಯಾರಣ್ಣ? ದಯವಿಟ್ಟು ಅವ್ರ ಕೈ ಫೋನ್ ಕೊಡೋಣ. ನಾವು ಹಾವು ಬಂದಿಲ್ಲ ನಮ್ಮಂತ ನಿಂತೈತೆ. ನೀವೇನ ಮಾತಾಡ್ತೀರಾ? ಸರ್ ಒಂದ್ ನಿಮಿಷ ತಡೀರಿ. ಹಾವು ಅವ್ರ ಹೆಸರು ಕರಿತಾ ಇದ್ರ? ಹ್ಞೂ ಅಣ್ಣ ನಾವು ತಪ್ಪಿಸ್ಕೊಂಡ್ ಬಂದಿತ್ತಲ್ಲ. ಯಾರಪ್ಪ ತಪ್ಪಿಸ್ಕೊಂಡ್ ಬಂದಿರೋ? ನಿಮ್ಮ ಅಪ್ಪ ಅಮ್ಮ ಯಾರು? ಯಾವ ಊರು ನಿಮ್ದು ಅಂತ ಕೇಳ್ದ ಹಾವ್ಗೆ. ಅದಕ್ಕೆ ಅವರು ಬಳ್ಳಾಪುರ ನಮ್ದು, ನಮ್ಮ ಅಪ್ಪ ನರಸಿಂಹರಾಜು ಅಂತ ಹೇಳ್ತು. ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ. ನಮ್ಮನೆ ಮಕ್ಕಳೆಲ್ಲ ಇದಾವೆ. ಜಲ್ದಿ ಫೋನ್ ಕೊಡೋಣ ಅವ್ನ್ಗೆ. ಅಲ್ಲ ಕೊಡ್ತೀನಿ ಸರ್, ಒಂದ್ ಸೆಕೆಂಡ್ ಕೊಡ್ತೀನಿ ಸರ್. ಹೇಳೋಣ. ಆಯ್ತು ಕೊಡ್ತೀನಿ ಸರ್. ಈಗ ಅವ್ರು ನರಸಿಂಹಣ್ಣವ್ರು ಯಾವ್ದಾದ್ರು ಅವ್ರನ್ನೇ ಕೇಳ್ದ ಯಾರನ್ನ ಕಳ್ಸಿದಾರ ಅವನು ಅದಕ್ಕೆ ಕೇಳ್ಕೊಟ್ಟಿ. ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದು ಇನ್ಯಾರ ಹೆಸರು ಹೇಳ್ತೈತೆ ಅವ್ರದ್ದು ಮಗು. ಯಾರ ಮಗು ಸರ್? ನರಸಿಂಹರಾಜು ಸಾಕಿರೋದು ಅವ್ರ ಅಪ್ಪ ಅವನೇ. ಅವ್ರು ಹೆಂಗು ಸೇರ್ಸೇನು? ಅವ್ರಿಗೆ ಕೊಡು. ನಿನ್ ಫೋನ್ ಮೊದ್ಲು ಹೇಳ್ತೀನಿ. ತರ್ತೈತಿ. ಅಲ್ಲ ಸರ್ ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್. ಅವರು ಪಾಪ ಇಲ್ಲಿ ಫ್ರೆಂಡ್ ನಾನು. ಅಣ್ಣ ನಿನ್ ಫೋನ್ ಕೊಡೋಣ. ನೀನು ಮಾತಾಡಿ ಕೊಟ್ಟೆ. ಕೂಲಾಗಿ ಮಾತಾಡಿ ನೀನು. ಅಣ್ಣ ನಿನ್ ಮಗ ತಪ್ಪಿಸ್ಕೊಂಡ್ ಬಂದವನೇ ನೋಡಿ ಇಲ್ಲಿ ಐತೆ. ನಾನ್ ಕೇಳ್ದೆ ನೋಡಪ್ಪ ಯಾರ್ ಮಗ ನೀನು? ಯಾವ ಊರು ಅಂದಿದ್ಕೆ ನರಸಿಂಹರಾಜ ನಮ್ಮ ಅಪ್ಪ ಬಳ್ಳಾಪುರ. ಹಣ ಇಲ್ಲ ತಪ್ಪಿಸ್ಕೊಂಡ್ ಬಂದೆ. ಆಟ ಆಡ್ತಿದ್ದೆ. ಹೆಂಗಾಸಿಂದ ಬಂದೆ ಗೊತ್ತಿಲ್ಲ. ನಮ್ಮ ಅಪ್ಪನ್ ಸೇರ್ಸೋಣ ಅಂತ ಅದಕ್ಕೆ ನಿನಗ್ ಫೋನ್ ಮಾಡ್ದೋ. ಬಂದ್ ನಿನ್ ಮಗಿ ನೀನ್ ಕರ್ಕೊಂಡ್ ಹೋಗು. ಹಾವು ಬಂದು ನಿಂತಕ್ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗುಟ್ಟೈತೆ ಅಂತ ಹಾವು. ಹ್ಞೂ ಕಣ. ಥೋ ಇದೇನು ನನ್ನ ಮಗ. ಅಲ್ಲಲ್ಲ ನೀನ್ ತಾಯಿ. ಅಣ್ಣ ಒಂದ್ ನಿಮಿಷ. ಇಲ್ಲಿ ನಮ್ ದೊಡ್ಡಪ್ಪ ಐತೆ. ಅವ್ರಿಗೆ ಕೊಡ್ತೀನಿ ಬೇಕಾದ್ರೆ ಕೇಳ್ಕೊ. ಕೊಟ್ಟು ಚಿಕ್ಕಪ್ಪನ ಕೊಟ್ಟ ನನಗೆ ಫೋನ್ ಮಾಡ್ಬೇಡ ನೀನು. ಬಂದ್ ಹಿಡ್ಕೊಂಡ್ ಹೋಗಯ್ಯೋ. ಅದ್ ಬಂದ್ ಪೂರ್ತಿ ನಿಮ್ ಚರಿತ್ರೆನೇ ಹೇಳ್ತು. ನಿಮ್ ಅಡ್ರೆಸ್ ಎಲ್ಲ ಹೇಳ್ತೈತೆಯೋ. ಕುಡುಕ್ ನನ್ ಮಕ್ಕಳ್ರ ಯಾಕೆ ಅಮಾಯಕ ನಮ್ಮನ್ನ ಹೊಟ್ಟೆ ಉರಿಸ್ತೀರ ನೀವು? ಮನೆ ಹಂಗೆ ನಿನ್ನೆ ಹತ್ರ ಹೇಳ್ತಾ ಇದ್ದೆ. ನನ್ನ ಹೆಸರು ಹೇಳ್ತಾ ಇದ್ದ? ಓ ನಿನ್ನೆ ಹತ್ರ ಹೇಳ್ತಾ ಬುದ್ಧಕ್ಕೂ ನಿಂತ್ಬಿಟ್ಟೈತಿಲ್ಲಿ. ನರಸಿಂಹರಾಜ್ ನಿಂತ್ಬಿಟ್ಟದ್ಕ ಮಾರೋಣ. ಉದ್ದಕ್ಕೂ ಅವ್ ನಿಂತ್ಬಿಟ್ಟೈದು. ಓ ನಿನ್ನೆ ಹತ್ರ ಹೇಳ್ತಾ ಇದ್ದ ಮಾರೋಣ. ಜಲ್ದ್ ಬರ್ಬಾ ಬಾರೋಣ. ನೀನೊಂದ್ ಚೀಲ ತಾಂಡು ನೀನ್ ಯಾಕೆ ಎಲ್ಲಾರ ಮನೆ ತಕ್ಕ ಬಿಟ್ಬಿಟ್ಟು ಹಿಂಗಾಟ ಆಡ್ತೀನಿ? ನೀನ್ ಎಲ್ಲೋಗಿ ಬಚ್ಚಿಕೊಂಡ್ ಕುಕಂತೀಯ?
ಯಾ ನನ್ ಮಗನ ಪ್ರಪಂಚ ಆಗ್ಬಿಡ್ಸಕ್ಕಾಗದಲ್ಲ ನಿಮ್ ಮಮ್ಮ ಕುಡ್ಕ ನನ್ ಮಕ್ಕಳ್ರ ನೀನ್ ಬಾರಪ್ಪ ನೀನು ನಿನ್ನ ಅಡ್ರೆಸ್ ಹೇಳೋದು ಬೇರೆ ನಿಮ್ಮೂರಾಗಿ ನ್ಯಾನ್ ಅಡ್ರೆಸ್ ಯಾಕೆ ಹೇಳೋದು ಅದು ಪ್ಯಾಂಟ್ ಅಲ್ಲಿ ನಾವು ಅಥವಾ ಇದು ನಿಜವಾಗೂ ಹುತ್ತದಾಗೆಲ್ಲ ನಿಂದೆ ಕಡೆ ನೀನ್ ಯಾವ ಸಾಕೊಂಡಿದ್ಯೋ ಅದು ನಿನ್ನ ಹೆಸರು ಹೇಳ್ತಾ ಇದೆ. ಪ್ಯಾಂಟ್ ಆಗದ ಲುಂಗಿ ಆಗದ ನನಗ್ ಗೊತ್ತಿಲ್ಲ. ಎದ್ ನಿಂತದ್ ಬಾ ನೋಡಿ ಇಟ್ಕೊಂಡೋಗು. ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೇವ್ರುಗಳು ಭಾರಿ ನಿಯತ್ತಾಗಿರೋ ದೇವ್ರು. ಆಮೇಲೆ ನಿಮ್ ಅದಕ್ಕೆ ಫೋನ್ ಮಾಡಿ ನೀನು ಅಲ್ಲೆಲ್ಲ ಹೋಗಿ ಬಂದಿದ್ಯಲ್ಲ ನಿನ್ಗೆ ಮಾತು ಕೇಳೋದು. ನಾಗರ ಓದ್ತಾ ಅಂದ್ರೆ ಏನ್ ತಿಳ್ಕೊಂಡಿದ್ದೀರ ನೀವು? ನಿನ್ನ ಅಡ್ರೆಸ್ ಕುಡಿದು ಬಿಟ್ಟು ಎಟ್ಟ ಮಾತಾಡ್ತಾವ ಹೋಗಪ್ಪಾಟ. ನಾವ್ ಹೇಳಿ ನೀನೊಂದ್ ಮಾತಾಡ್ತಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ್ಯ ನೀನು. ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೆಯೋ ಮಕ್ಕಳ್ರ ನಾವೆಲ್ಲ ನನ್ನ ಅಡ್ರೆಸ್ ಕುಡ್ದು ಬಿಟ್ಟು ಅವ್ನ ಅಮ್ಮನ ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರಬ್ ಮಾಡ್ತಾ ಇದ್ದೀನಿ. ನೀನ್ ಹಿಡ್ಕೊಂಡೋಗ್ ಬರಪ್ಪ ನೀನು. ಅಲ್ಲ ನೀ ಸಂತೆ ಒಳಗ ಹಿಡ್ಕೊಂಡ್ ಆಡ್ಸೋದೆಲ್ಲ ಗೊತ್ತು ಬಾರಪ್ಪ ನಮ್ಗೆ. ನೀವು ಕರೆಕ್ಟ್ ಆಗಿ ಅಪ್ಪ ಅಂದ್ಬಿಟ್ಟಿದ್ ಮಾತಾಡು. ನಾನು ಆಗುತ್ತಾ ಆ ವಿಡಿಯೋನ ಅಥವಾ ಆವು ನಾನ್ ಬಿಡಕ್ಕಾಗುತ್ತಾ? ಆಡ್ತಾನ ನೀನು ಆ ವಿಡಿಯೋನಲ್ಲ ಆಡ್ತಾನ ನೀನು. ನನಗೆ ಬೆಳ್ಳಾವಿ ಚೋಳೂರು ತುಮಕೂರು ಎಲ್ಲ ಸಂತೆಗೂ ಹಾಕ್ತೀಯ. ನನಗೆ ತಲೆ ಇದ್ರೊಳಗೆ ಬೇಜಾನ್ ನೀನು ಇದ್ರೊಳಗೆ ಬೇಜಾನ್ ದುಡ್ಡು ಮಾಡ್ಬಿಟ್ಟಿದ್ಯ. ಆ ವಾಟ್ಸಪ್ ಹೋಗಿ ನೀನ್ ಬಾ ಸಂಬಂಧಿಗೆ ಅಂದ್ಕೊಂಡು ಹಿಡ್ಕೊಂಡು ಹೋಗು. ಆ ವಾಟ್ಸಪ್ ಮಾಡ್ಕೊಂಡಿದ್ರಿ ನನ್ನ? ನೀನ್ ಆ ವಾಡ್ತಾನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಿಸ್ತಿದ್ದೆ ಬಸ್ ಸ್ಟ್ಯಾಂಡಾಗೆ. ಆಮೇಲೆ 4 ದಿನ ಮುಂದೆ ಚೋಳೂರಾಗ ಆಡಿಸ್ತಿದ್ದೆ. ಆಡಿಸ್ತಿದ್ದೆ ಅಲ್ಲ ನೀನು ನಿಮ್ ಬಳ್ಳಾಪುರದಾಗ ಇನ್ಯಾರ ಹೆಸರು ಹೇಳಲ್ಲ, ನಿನ್ನ ಹೆಸರು ಹೇಳದವು. ನನ್ನ ಹೆಸರು ನನ್ನ ಮಕ್ಕಳ್ರ. ಅಯ್ಯೋ ನೀನ್ ದೊಡ್ಡ ಕುಡ್ಕ ಆಗ್ಬಿಟ್ಟಿದ್ಯಪ್ಪ. ಯಾವ ವಾಡ್ಸಕ್ ಹೋಗಿ ಒಳ್ಳೆ ಕಲೆಕ್ಷನ್ ಆಗ್ತದ ನಿನ್ಗೆ. ಫೋನ್ ಮಾಡ್ರಿ. ನಮ್ ಅದೇನೋ ಇರೋದಾಗ ಜಾಗ ಮುಂದೆ ಕೆರ ತಗೊಂಡ್ ಹೊಡ್ಬಿಡ್ತೀನಿ ನಾನು.